ಚಾಮರಾಜನಗರ ಬೆಂಗಳೂರು ನಮ್ಮಲ್ಲಿ 142 ಕಿಲೋಮೀಟರ್. ನಾನು 1382 ಕೋಟಿ ರೂಪಾಯಿ ನಾನು ಬರಕ್ಕೆ ಮುಂಚೆನೆ ಇದೆಲ್ಲ ಇದಾಗಿ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮಂತ್ರಿಗಳಾಗಿದ್ದಾಗ ಇದನ್ನ ಮಾಡಬೇಕು ಅಂತ ಮಾಡಿ ಅದು ಮುಂದಕ್ಕಾಗುವುದಿಲ್ಲ. ಹೆಜ್ಜಾಲ, ಹಾರೋಹಳ್ಳಿ, ಹೆಜ್ಜಾಲ, ಕಗ್ಲಿಪುರ, ಹಾರೋಹಳ್ಳಿ, ಕಗ್ಲಿಪುರ, ಸಾತನೂರು, ಅಲ್ಲಿಂದ ಬಂದು ಹಲಗೂರು, ಮಳವಳ್ಳಿ, ಕೊಳ್ಳೇಗಾಲ, ಸತ್ಯಮಾರಹಳ್ಳಿ, ಯಳಂದೂರು, ಸತ್ಯಮಾರಹಳ್ಳಿ, ಚಾಮರಾಜನಗರ 142 ಕೋಟಿ ರೂಪಾಯಿದು ಕಿಲೋಮೀಟರ್ನ ನಾವು ತಗೊಳ್ಳಿ ಅಂತ ಹೇಳಿ ಅವ್ರು ಏನ್ ಹೇಳ್ತೀವಿ ನಾವು ಆಗೋಗಿದೆ ಕಾಯ ನಮ್ಮನ್ನ ಮುಗಿದಿದೆ ಅಂದ್ರು. ನಾವೇನೋ ತುಂಬಾ ಖುಷಿಯಾಗಿ ಹೇಳಿ ಟೆಂಡರ್ ಕರೆಯೋಣ ಅಂತ ಕರೆದ್ರೆ ಏನ್ ಮಾಡಿದ್ದಾರೆ ಇವರು ಅಂದ್ರೆ ದಿನಾಂಕ 12/12/24 ನಾನು ತುಂಬಾ ಡಿಮ್ಯಾಂಡ್ ಮಾಡಕ್ ಕೊಟ್ಮೇಲೆ ಒಂದು ಪತ್ರ ಬರೀತಾರೆ ನನಗೆ, ನಮ್ ಕೈಲಿ ಆಗೋದಿಲ್ಲಪ್ಪ ಈ ಸ್ಕೀಮ್ನ ನೀನು ವಾಪಸ್ ತಗೊಂಡು, ನಾವು ವಾಪಸ್ ತಗೊಂಡಿದ್ದೀವಿ, ನಮ್ ಕೈ ಮಾಡಕ್ ಆಗೋದಿಲ್ಲ, ನೀವೇ ಏನಾದ್ರೂ ಮಾತ್ರ ಮಾಡ್ಬೋದು ಅನ್ನೋ ಮಾತನ್ನ ರಾಜ್ಯ ಸರ್ಕಾರ ರೈಲ್ವೆಗೆ ರಾಜ್ಯದ ಸನ್ಮಾನ್ಯ ಸಿದ್ದರಾಮಯ್ಯನವರ ನಾಯಕತ್ವದ ಸರ್ಕಾರ ಮೈಸೂರು ಜಿಲ್ಲೆಯವರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮಹಾರಾಜರೇ ಇದನ್ನು ಬರೀತಾರೆ. ಇದ್ರ ಜೊತೆಗೆ ನಾವು ಮೈಸೂರು, ಹುಣಸೂರು, ಹಿರಿಯಾಪಟ್ಟಣ ಮತ್ತೆ ಯಾವ್ದು ಕುಶಾಲನಗರ ಇದು ಕೂಡ ನಮ್ಮ ಕಾಲದಲ್ಲಿ ಆಗಿ ಸನ್ಮಾನ್ಯ ಹಿಂದೆ ಪ್ರತಾಪ್ ಸಿಂಹ ಅವರು ಎಂಪಿಗಳಾಗಿದ್ದಾಗ ಅದೆಲ್ಲ ಓಡಾಟ ಮಾಡಿ ಏನೆಲ್ಲ ಮಾಡುದು ಅದು ಕೂಡ ಒಂದು ಪತ್ರ ಬರೀತಾರೆ, ನಮ್ಮ ಕೈಲಿ ಆಗೋದಿಲ್ಲ ಅಕ್ವಿಜೇಷನ್ ಮಾಡಕ್ಕೆ, ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ. ಅಭಿವೃದ್ಧಿಯ ಸಂಕೇತ ಅಂತ ಹೇಳ್ತಾರೆ, ಅಭಿವೃದ್ಧಿಗೆ ಯಾವ ರೀತಿ ಒತ್ತನ್ನು ಕೊಡೋದಿಲ್ಲ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ನಾನು ತಮ್ಮಲ್ಲಿ ಮನವಿ ಮಾಡಿದ್ದೇನೆ, ಸಿದ್ದರಾಮಯ್ಯನವರು ಎಲ್ಲ ಕಡೆ ಕುತ್ಕೊಂಡು ಏನೆಲ್ಲ ಮಾತಾಡೋದು ಬಿಟ್ಟು ವಾಸ್ತವಾಂಶಕ್ಕೆ ಅವ್ರು ಬರ್ಬೇಕಾಯ್ತು. ನಾನು ಇವತ್ತು ಬೆಳಿಗ್ಗೆ 10 ಗಂಟೆ ಕೊಟ್ಟವರು ನಾವು ನಿಲ್ಸಿದ್ದು ಮದ್ದೂರಿಂದ ಮುಂಚಿತವಾಗಿ ಯಾವುದೋ ಸ್ಟೇಷನ್ ನಿಲ್ಸೋ ಶಕ್ತಿಯಲ್ಲಿ, ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ 5 ಗಂಟೆ ತೆಗೆದುಕೊಂಡ್ರು ಜನ. ಆ ನಂಬಿಕೆ ಆ ಶಕ್ತಿಯಲ್ಲಿ ಮದ್ದೂರು, ಅರಕೆರೆ, ಯಲ್ಲೂರು, ಮಂಡ್ಯ, ಬ್ಯಾಡಹಳ್ಳಿ, ಪಾಂಡವಪುರ, ಶ್ರೀರಂಗಪಟ್ಟಣ ಈ ಕೇವಲ 8 ಕಡೆ ನಿಲ್ಲಿಸಿ ಆ ಜನರನ್ನ ಮಾತಾಡಿಸ್ಬೇಕಂದ್ರೆ ಮಾತಾಡ್ಸಗಳೆಲ್ಲ ಇದ್ರು. ಎಷ್ಟು ಮಟ್ಟಿಗೆ ಜನಕ್ಕೆ ಭಾವನೆ ಇದೆ, ನಂಬಿಕೆ ಇದೆ, ರಾಷ್ಟ್ರದ ಪ್ರಧಾನಮಂತ್ರಿಗಳ ದೂರದೃಷ್ಟಿ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ನಾನು ಮೈಸೂರು ಬೆಂಗಳೂರು ಮಾರ್ಗದಲ್ಲಿ ಸುಮಾರು ಈಗಾಗಲೇ 5 ROB, ಒಂದು RUB ಶಾಸನ ಆಗಿ ಕೆಲಸ ಶುರು ಮಾಡಿ ಒಂದು ಮುಗಿತಾ ಇದೆ, ಅದನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಬೆಂಗಳೂರು ಮೈಸೂರು ಭಾಗದಲ್ಲಿ ನಮ್ಮಲ್ಲಿ ಎಷ್ಟಿದೆ ನಾನು ಅಧಿಕಾರಿಗಳಿಗೆ दोनों DRM इधर है, दोनों को मेरा एक सूचना है और मैं रिक्वेस्ट में मैसूर बेंगलोर से आने का जाने का किधर किधर हमारा ROB RUB का प्रॉब्लम है, आपको एक चिंतन आपको मालूम होता है, दोनों को मालूम होता है. आपका जूनियर सीनियर ऑफिसर भी इधर है, प्रेम नारायण जी अभी चीफ इंजीनियर है, वो दोनों को छोड़ा था अभी बड़ा है. बाद में किसे किसे कैसा कैसा करना है, क्या करना है होता है, ये सभी को मुझे पता 20 दिन में कितने लेता है, क्या लेता है, कहीं को लेना चाहिए. इसमें किसी को आइटम देना चाहिए, नहीं तो क्या होता है मुझे बताया उधर आप भी था, हम दोनों पुट्टा दे लो, हमारा पुट्टा एक्सेप्ट मुझे उधर बताया बहुत आदमी का, इसलिए कितने उद्यम लेने का. अब मुझे ये टेंडर में करता है, मुझे होना चाहिए, होना नहीं होना वो डिसीजन आपका, मैं लेने का नहीं होता है. प्रेम नारायण जी वो काम होना चाहिए नहीं चाहिए आपका डिसीजन रहता है, नहीं तो क्या होता है सोमन्ना बोलिया इसलिए मैं बोला, या कुमार स्वामी जी बोलिया, महाराज बोलिया इसलिए मैं करने का नहीं होता है, ये सब नहीं होना चाहिए. ಅದಕ್ಕೋಸ್ಕರವಾಗಿ ನಾವು ಇವತ್ತು ತೀರ್ಮಾನ ಮಾಡಿದ್ದೀವಿ. ಇಷ್ಟು ಗಂಟೆಗಳು ಕಾಲ ಕಳೆದಿದ್ರು ಕೂಡ ಕುಮಾರಸ್ವಾಮಿ ಸಾಹೇಬರಿಗೆ ನಾನು ಭಾರತ ಸರ್ಕಾರದ ರೈಲ್ವೆ ಇಲಾಖೆ ವತಿಯಿಂದ ಒಂದು ಮಾತನ್ನ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ದಯಮಾಡಿ ಇವತ್ತು ಎಷ್ಟು ROB ಮೇಲ್ ಸೇತುವೆ ಕೆಳ ಸೇತುವೆಗಳ ಅವಶ್ಯಕತೆ ಇದೆ, ಎಲ್ಲೆಲ್ಲಿ ಆದ್ಯತೆ ಕೊಟ್ಟು ಎಲ್ಲಾ ಕೆಲಸಗಳು ಕೂಡ ತಮ್ಮಣ್ಣ ಸಾಹೇಬ್ರೆ ನೀವುಗಳು ಕೂಡ ಗಾಡಿಯನ್ನ ನಿಂತ್ಕೊಂಡು ಜಾಗಕ್ಕೆ ನಾವು ದುಡ್ಡು ಕೊಡ್ತೀವಿ, ಅಕ್ವಿಜೇಷನ್ ಏನಾದ್ರು ಇದ್ರೆ ಅದಕ್ಕೂ ಕೂಡ ಭಾರತ ಸರ್ಕಾರ ದುಡ್ಡು ಕೊಡ್ತದೆ. ಈ ತರದ ಯೋಜನೆ 50 ವರ್ಷ 70 ವರ್ಷ 80 ವರ್ಷ ಮಾಡಿದ್ರೆ ಏನೇನಾಗಿರೋದು. ಮೋದಿಜಿಯವರು 3ನೇ ಬಾರಿಗೆ ಬಂದ ಮೇಲೆ ಯಾವುದೇ ಮೇಲ್ ಸೇತುವೆ ಕೆಳ ಸೇತುವೆಗಳು ರಾಜ್ಯ ಸರ್ಕಾರ ಮೇಲೆ ಡಿಪೆಂಡ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇದನ್ನ ಮಾಡಿದ್ದೀವಿ. ನನಗನ್ನಿಸ್ತದೆ ಈ ತರದ ಕಾರ್ಯಕ್ರಮ ಅನ್ನೋದಕ್ಕಿಂತ ಹೆಚ್ಚಾಗಿ ಕರ್ನಾಟಕ ರಾಜ್ಯದಲ್ಲಿ 52,000 ಕೋಟಿ ರೂಪಾಯಿಗಳು ಕೆಲಸಗಳು ನಡೀತಾ ಇರೋದ್ರ ಜೊತೆಯಲ್ಲಿ ನಾವು
ಸುಮಾರು ನಾನು ಬಂದರೆ ಸುಮಾರು 3270 ಎಕರೆ ಜಾಗ ಅಕ್ವಿಜೇಷನ್ ಆಗಿದೆ. ಇನ್ನೂ ಕೂಡ 1000 ಎಕರೆ ಅಕ್ವಿಜೇಷನ್ ಆಗಬೇಕಾಗಿದೆ. ಇವ್ರಿಗೆ ಏನಾಗಿದೆ ನಮ್ಮ ದುರಂತ, ರಾಯದುರ್ಗ, ತುಮಕೂರು, ದಾವಣಗೆರೆ, ಮೈಸೂರು, ಯಾವುದದು ಕುಶಾಲನಗರ, ಬೆಂಗಳೂರು, ಯಾವುದು ಚಾಮರಾಜನಗರ, ಈ ತರದ ಅನೇಕ ಯೋಜನೆಗಳನ್ನ ರಾಜ್ಯ ಸರ್ಕಾರ ಯಾರಿಗೋಸ್ಕರವಾಗಿ ನಿಲ್ಲಿಸ್ತಾ ಇದೆಯೋ ನನಗೆ ಗೊತ್ತಿಲ್ಲ. ಇವತ್ತು ಅದಕ್ಕಿಂತ ಹೆಚ್ಚಾಗಿ ಮುನ್ರಾಬಾದ್, ರಾಯಚೂರು, ಚಿಕ್ಕಮಗಳೂರು, ಬೇಲೂರು, ಬಾಗಲಕೋಟೆ, ಕುರ್ಚಿ, ಶಿವಮೊಗ್ಗ, ಶಿಕಾರಿಪುರ, ರಾಣಿಬೆನ್ನೂರು, ಬೆಳಗಾವಿ, ಧಾರವಾಡ, ಹಾಸನ, ಬೇಲೂರು, ಹೀಗೆ ತುಂಬಾ ಎಷ್ಟು ಮಟ್ಟಿಗೆ ಅಂತಂದ್ರೆ ನಾವು ಹೇಳಕ್ ಸಾಧ್ಯ ಇಲ್ಲ. ಒಂದು ನಮ್ಮಲ್ಲಿ ವಿನಂತಿ ಮಾಡೋದು ಮಾಧ್ಯಮದ ಸನ್ನಿಹಿತರಲ್ಲಿ ಕುಮಾರಸ್ವಾಮಿ ಅವರು, ನಾನು, ಮಹಾರಾಜರು, ಅವ್ರ ಹೆಸರು ನನಗೆ ಜಾಸ್ತಿ ಬರೋದಿಲ್ಲ, ಪಡಪಡ ಅಂತ ಮಹಾರಾಜ ಅಂದ್ರೆ ಕ್ಲಾಸ್. ಹಾಗಾಗಿ ಒಟ್ಟಿಗೆ ಇವತ್ತು ಬಂದಿದ್ದು ಈ ಭಾಗದ ಜನರಲ್ಲಿರ್ತಕ್ಕಂಥ ಕೆಲವು ನೋವುಗಳನ್ನ ಹಂಚಿಕೊಳ್ಳೋದ್ರ ಜೊತೆಯಲ್ಲಿ ಭಾರತ ಸರ್ಕಾರ, ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಏನು ಕೊಡ್ಲಿಲ್ಲ ಇದೆಲ್ಲ ಯಾಕೆ ಕೊಟ್ಟಿದ್ದು? ಏನಾಗಿದೆ ನಿಮ್ಮಲ್ಲಿ? ಅದು ಯಾವ ಬಡವರು ಒಂದಷ್ಟು ಸಣ್ಣ ಪುಟ್ಟ ಏನೋ ಒಂದಷ್ಟು ಭಾಗ್ಯಗಳು ಕೊಟ್ಟು ಅದು 100 ಪಟ್ಟು, 200 ಪಟ್ಟು, 500 ಪಟ್ಟು ಜಾಸ್ತಿ ಮಾಡಿಕೊಂಡು ಬಾಕಿದೆಲ್ಲ ಎಲ್ಗೋಯ್ತಾ ಇದೆ ನಿಮ್ದು. ನಿಮ್ಮ ಅಡ್ಮಿನಿಸ್ಟ್ರೇಷನ್ ಯಾವ ಮುಂದೆ ಹೋಗ್ತಾ ಇದೆ ಅದ್ರ ಬಗ್ಗೆ ನೀವು ಚಿಂತೆ ಮಾಡ್ತೀರಾ, ನಮ್ಮ ಬಗ್ಗೆ ಮಾತಾಡಕ್ಕೆ ಹೋಗ್ತೀರಿ. ದಯವಿಟ್ಟು ಅದು ಮಾಡೋದು ಬೇಡ. ನಾನು ಇವತ್ತು ನಂಜನಗೂಡಿನಲ್ಲಿ 49 ಕೋಟಿ ರೂಪಾಯಿದು 1 ಎಕರೆ ನಮಗೆ 3 ಗುಂಟೆ ಜಾಗ ಬೇಕು. 3 ಗುಂಟೆ ಹೋಗೋಣ चाहिए. ನಾವು ಇದ್ರ ಜೊತೆಯಲ್ಲಿ ಯಾವ್ಯಾವುದು ಹಳೆಯ ಕೇಸ್ಗಳಿದ್ದೋ, ಹಳೆಯ ಪ್ರಾಜೆಕ್ಟ್ಗಳಿದ್ದೋ, ಉದಾಹರಣೆ ಯಾವುದು ನಾವು ನಿಲ್ಲಿಸಿಲ್ಲ. ಪ್ರಧಾನಿಗಳ ಸೂಚನೆ, ಅವರ ದೂರದೃಷ್ಟಿ, ಯಾವುದೇ ಕಾರಣಕ್ಕೆ ರಾಜಕಾರಣ ಬೇಡ, ಅಭಿವೃದ್ಧಿಯ ವಿಚಾರದಲ್ಲಿ ರಾಜಕೀಯ ಬೇಡ. ನಾನು ಗತಿಶಕ್ತಿಯವರು ನಮ್ಮಿಲ್ಲಿದ್ದಾರೆ, ಎಲ್ಲಿ ಅವರ अभी अच्छी फिगर किधर थे उसको क्या उसका नाम विश्वास किधर चले गए वो? अभी रोका भी नहीं ना, आराम से इधर आना ना. ಅದಕ್ಕೆ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ಕುಮಾರಸ್ವಾಮಿ ಅವರ ನನಗೂ ಎಲ್ಲ ಒಂದ್ ಕಡೆ ಇಷ್ಟೊಂದು ಜನ ಭಾರತ ಸರ್ಕಾರವನ್ನ, ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯನ್ನ ಕರ್ನಾಟಕ ರಾಜ್ಯದಲ್ಲಿ ಹಳ್ಳಿಗಾಡಿನ ಜನ ಒಂದು ರೀತಿ ತಂಡೋಪತಂಡವಾಗಿ ಬರ್ತಾ ಇದ್ದು ನೋಡಿದ್ರೆ ನನಗನ್ನಿಸ್ತದೆ ಭವಿಷ್ಯ ಭಾರತದಲ್ಲಿ ಕರ್ನಾಟಕವು ಕೂಡ ಅಭಿವೃದ್ಧಿ ಅಂತ ಹೋಗ್ತಾರೆ ಅನ್ನೋದಕ್ಕೆ ಆ ಜನರ ಇವತ್ತು ಮಾರ್ಗದರ್ಶನ, ಅವರ ಒಂದು ರೀತಿಯ ದುಗುಡ, ಸಂತೋಷ, ಇದಕ್ಕೆ ಇವತ್ತು ಕಾರಣ ಸನ್ಮಾನ್ಯ ನಮ್ಮ ಮಂತ್ರಿಗಳು ಮತ್ತೆ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು. ನಾನು ನಮ್ಮ ಇಲಾಖೆ ವತಿಯಿಂದ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನೀವು ಆದ್ಮೇಲೆ ಒಂದು ಅರ್ಧ ಗಂಟೆ ನಾವು ಅಧಿಕಾರಿಗಳ ಜೊತೆಯಲ್ಲಿ ಮೀಟಿಂಗ್ ಮಾಡಿ, ನಾನು ಪತ್ರಿಕೆ ಅವರಿಗೆ ಸ್ವಲ್ಪ ಕಸ್ಮಿಸಿ ಆಯಿತು, ಇಲ್ಲಿ ಬಂದಾಗೆಲ್ಲ ಕಸ್ಮಿಸಿನ ಆಗ್ತದೆ, ಅದು ಯಾಕೆ ಯಾರೋ ಗೊತ್ತಿಲ್ಲ ಕಣಪ್ಪ, ನೀವೆಲ್ಲ ಒಂದ್ಸರಿ ಡೈ ಹೊಡಿತೀನಿ, ಯಾರು ಮಾಡಿ. ನಮಗೆ ಒಂದು ಆಸೆ ಇದೆ, ರಾಜ್ಯ ಅಭಿವೃದ್ಧಿ ಆಗುವಾಗ ಮೈಸೂರು ಅಭಿವೃದ್ಧಿ ಆಗುತ್ತೆ. ಬೆಂಗಳೂರಿನ ಜನಸಂದಣಿಯನ್ನ, ಬೆಂಗಳೂರಿನ ಒತ್ತಡವನ್ನ ಕಡಿಮೆ ಮಾಡ್ತಕ್ಕಂಥದಕ್ಕೆ ಯಾವ್ದಾದ್ರು ಒಂದು ನಗರ ಇದೆ, ಅದು ಮೊದಲನೇದು ಮೈಸೂರು. ಅದನ್ನು ಹೊರತುಪಡಿಸಿದ್ರೆ ತುಮಕೂರನ್ನು ಕೂಡ ಅದೇ ರೀತಿ ತಡೆದುಕೊಂಡು ಹೋಗುತ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ನನಗೆ ತುಮಕೂರು ಯಾಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ, ಅದು ಹೈದರಾಬಾದ್ ಕರ್ನಾಟಕ, ಬಾಂಬೆ ಕರ್ನಾಟಕ, ಮಧ್ಯ ಕರ್ನಾಟಕ ಮತ್ತೆ ಎಲ್ಲಾ ಕಡೆಯಲ್ಲೂ ಕೂಡ ಹೋಗ್ತಕ್ಕಂಥದ್ದು ಕನೆಕ್ಟಿವಿಟಿ ಇದೆ. ಆ ಕನೆಕ್ಟಿವಿಟಿಯನ್ನ ನಾವು ಮಾಡಲೇಬೇಕಾಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.